ಗೂಂಡಾ ಸರ್ಕಾರ, ಗೂಂಡಾ ವರ್ತನೆ ಪ್ರಾರಂಭವಾದಂಗಿದೆ. ಯಾವ ತರಹದ ಒಂದು ಭಯದ ವಾತಾವರಣವನ್ನ ನಮ್ಮ ಹೊಸ ಮುಖ್ಯಮಂತ್ರಿಗಳು, ಕಾರ್ಪೊರೇಟ್ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತಾವೆಲ್ಲರೂ ಗಮನಿಸಬೇಕು. ನೀವು ಬಿದ್ದಾರ ಕೂಗ್ತೀರಾ, ಕಿತ್ಕೊಳ್ಳಿ, ಕಲ್ಲು ಹೊಡಿತೀರಾ, ಹೊಡ್ಕೊಳ್ಳಿ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ ಭೂಮಿಯನ್ನ ನಾನು ಕಿತ್ಕೊಳ್ಳೇ ಬಿಡಲ್ಲ. ತಗೊಳ್ಳೋ ಸಂಬಳದಲ್ಲಿ 4 ಗಂಟೆಗೂ ಕೆಲಸನ ಸಾಮಾನ್ಯ ಜನರಿಗೆ ಮಾಡಲ್ಲ, ಆದ್ರೆ ಸಂಬಳಕ್ಕಿಂತ 100 ಪಟ್ಟು ಕೆಲಸವನ್ನ ಒಂದು ರಾಜಕಾರಣಿಗಳಿಗೆ ಮಾಡ್ತಾರೆ ಅನ್ನೋದನ್ನ ಬಿಡದಿ ಪೊಲೀಸರು ಸಾಬೀತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅವರು ಬೆಲೆ ತರುವಂತಹ ದಿನಗಳು ಬಂದೇ ಬರ್ತವೆ, ಮತ್ತೆ ಆ ದಿನಗಳು ದೂರ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ಇವತ್ತು ರಾಜ್ಯದಲ್ಲಿ ಏನು ಒಂದು ರೀತಿಯಲ್ಲಿ ಗೂಂಡಾ ಸರ್ಕಾರ, ಗೂಂಡಾ ವರ್ತನೆ ಪ್ರಾರಂಭವಾದಂಗಿದೆ. ಏನು ಇವತ್ತು ಅಧಿಕಾರದಲ್ಲಿ ಇರುವಂಥವರು, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿರುವಂಥವರು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಪ್ರಜೆಗಳ ಋಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದೀನಿ ಅನ್ನೋದನ್ನ ಮರ್ತಂತಿದೆ. ಅವರು ತಮ್ಮ ಏನು ಆಸ್ತಿ, ಅಂತಸ್ತು, ಹಣದ ಮದದಲ್ಲಿ, ಹಣದಿಂದ ಚುನಾವಣೆಯಲ್ಲಿ ಜನರನ್ನ ಖರೀದಿಸಿ ಆ ಮುಖಾಂತರ ನಾನು ಇಲ್ಲಿ CM ಸ್ಥಾನವನ್ನ ಹಣದಿಂದ ಖರೀದಿಸಿದ್ದೀನಿ ಅನ್ನುವಂತ ಮದದಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ. ಇತ್ತೀಚೆಗಷ್ಟೇ ನೀವೆಲ್ಲ ರಾಜ್ಯದ ಜನರು ನೋಡಿದ್ರಿ, ಬಿಡದಿನಲ್ಲಿ ಏನ್ ನಡೀತಾ ಇದೆ. ಬಿಡದಿನಲ್ಲಿ ಇವತ್ತು ಸುಮಾರು 9,000 ರೈತರ ಏನು ತುಂಬಾ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಕೊಂಡಿರುವಂತಹ ಬಿಡದಿಯ ರೈತರ ಜಮೀನನ್ನ ಭೂಸ್ವಾಧೀನ ಮಾಡಿ ಆ ಮುಖಾಂತರ ನಾವು ಅಲ್ಲೊಂದು AICTಯನ್ನ ಕಟ್ತೀವಿ ಅನ್ನುವಂತಹ ಏನು ಒಂದು ಯೋಜನೆಯನ್ನ ಹಿಂದೆ ಇದ್ದಂತ ಉಪಮುಖ್ಯಮಂತ್ರಿ ಆಗಿದ್ದಂತ DK ಶಿವಕುಮಾರ್ ಅವರು ಇವತ್ತಿನ ಮುಖ್ಯಮಂತ್ರಿಗಳು ಯೋಜನೆಯನ್ನ ತಂದಿದ್ರು. ಆ ಯೋಜನೆಯನ್ನ ವಿರೋಧಿಸಿ ಬಿಡದಿಯ ಬೈರಮಂಗಲ ಮತ್ತೆ ಕಂಚುಗಾನಹಳ್ಳಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 21 ಗ್ರಾಮದ ರೈತರುಗಳು ನಮ್ಮ ಜಮೀನನ್ನ ನಾವು ನಿಮಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ನಾವು ಜಮೀನಿನಲ್ಲಿ ಉತ್ತಿ ಬಿತ್ತಿ ಬೆಳೆ ಬೆಳೀತಾ ನಮ್ಮ ಬದುಕನ್ನ ಕಟ್ಕೊಂಡಿದೀವಿ, ಹಾಗಾಗಿ ನೀವು ಕೊಡುವಂತಹ ಕೋಟಿ ಹಣ ನಮ್ಗೆ ಬೇಡ, ನಾವು ಹಣಕ್ಕಾಗಿ ಬದುಕ್ತಿರುವಂತ ಜನ ಅಲ್ಲ, ನಾವು ರೈತರು, ನಾವು ನಮ್ಮ ಇಚ್ಛೆಯಂತೆ ಬದುಕೋದಿಕ್ಕೆ ನಮ್ಮನ್ನ ಬಿಡಿ ಅಂತ ಹೇಳಿ ರೈತರು ಸುಮಾರು 450 ದಿನಗಳಿಂದ ಬಿಡದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ರೈತರ ಹೋರಾಟವನ್ನ ಬೆಂಬಲಿಸಿ ಇವತ್ತು ರಾಜ್ಯಾದ್ಯಂತ ಅನೇಕ ಜನ ಹೋರಾಟಗಾರರು, ಅನೇಕ ರಾಜಕೀಯ ಪಕ್ಷಗಳು ಇವತ್ತು ಬಿಡದಿಗೆ ಹೋಗಿ ಆ ರೈತರ ಹೋರಾಟವನ್ನ ಬೆಂಬಲಿಸಿ ಬರ್ತಾ ಇರೋದನ್ನ ತಾವೆಲ್ಲ ಗಮನಿಸಿದ್ರ. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಕೂಡ ಏನು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ರೈತರ ಹಿತಕ್ಕಾಗಿ ಕೂಡ ಹೋರಾಟ ಮಾಡ್ತಾ ಇರುವಂತ ಒಂದು ಪಕ್ಷ, ರೈತರು ಇಂತಹ ಒಂದು ಸುದೀರ್ಘವಾದಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರೈತರ ಮೇಲೆ ಇಂತಹ ಒಂದು ದೊಡ್ಡ ಶೋಷಣೆ ಮತ್ತೆ ದೌರ್ಜನ್ಯ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ಧ್ವನಿಯಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೊನ್ನೆ 6ನೇ ತಾರೀಕು ನಮ್ಮ ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 100 ಸೈನಿಕರು 100 ವಾಹನಗಳಲ್ಲಿ ನಾವು ಬೆಂಗಳೂರಿನಿಂದ ಬಿಡದಿಗೆ ಹೋಗಿ, ಬಿಡದಿಯಿಂದ ಬೈರಮಂಗಲಗೆ ಹೋಗಿ, ಬಿಡದಿ ಬೈರಮಂಗಲ ಚಲೋ ಅನ್ನುವಂತಹ ಒಂದು ಬೃಹತ್ ಬೈಕ್ ಜಾಥಾವನ್ನ ಏರ್ಪಡಿಸಿದ್ವಿ. ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು. ನಾವು ಬಿಡದಿಗೆ ಹೋಗಿ ಬಿಡದಿಯಿಂದ ಬೈರಮಂಗಲ ಮತ್ತೆ ಕಂಚುಗಾನಹಳ್ಳಿ ಭಾಗದ ಹಲವಾರು ಗ್ರಾಮಗಳಿಗೆ ತೆರಳಿ ನಾವು ಅಲ್ಲಿ ಬಂದು ನಮ್ಮ ಗೌರವಾಧ್ಯಕ್ಷರಾದಂತೆ ಹಲವಾರು ರೈತ ಮುಖಂಡರು ಕೂಡ ಅಲ್ಲೊಂದಷ್ಟು ಭಾಷಣ ಮಾಡಿ ಬಂದಂತಹ ಒಂದು ಅದ್ಭುತವಾದಂತಹ ಜಾಥಾವನ್ನ ತಾವೆಲ್ಲರೂ ನೋಡಿದಿರಿ. ಇಲ್ಲಿ ನೋಡಿ ಯಾವ ತರಹದ ಒಂದು ಭಯದ ವಾತಾವರಣವನ್ನ ನಮ್ಮ ಹೊಸ ಮುಖ್ಯಮಂತ್ರಿಗಳು, ಕಾರ್ಪೊರೇಟ್ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತಾವೆಲ್ಲರೂ ಗಮನಿಸಬೇಕು. ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ನ್ಯಾಯಬದ್ಧವಾದ ಹಕ್ಕು, ಹೋರಾಟ ಮಾಡೋದು ನಮ್ಮ ಹಕ್ಕು. ನಾವು ಇಡೀ ಭಾರತಕ್ಕೆ ಸ್ವತಂತ್ರವನ್ನ ಹೋರಾಟದ ಮುಖಾಂತರ ತಂದುಕೊಂಡಿದೀವಿ. ಅಂತ ಒಂದು ಹೋರಾಟದ ಕೀರ್ತಿಯ ಮುಕುಟಮಣಿ ಆಗಿರ್ತಕ್ಕಂತ ಮಹಾತ್ಮ ಗಾಂಧೀಜಿ ಅವರು ನಮ್ಮ ಆದರ್ಶ ಅನ್ನುವಂತ ಮಾತನ್ನ ಹೇಳ್ಕೊಂಡು ಓಡಾಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡುವಂತವರನ್ನ ಯಾವ ರೀತಿಯಾಗಿ ಅವರನ್ನ ಭಯಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗಿದ್ದೀನಿ ಹಿಂದೆ ನೋಡಿ, ಅವರು ಡೆಪ್ಯೂಟಿ CM ಆಗಿದ್ದಾಗಲೇ ಪಾಪ ರೈತರು ಹೋರಾಟ ಮಾಡ್ತಾ ಇರುವಂತ ರೈತರಿಗೆ ಏನ್ ನೀವು ಧಿಕ್ಕಾರ ಕೂಗ್ತೀರಾ, ಕೂಕ್ಕೊಳ್ಳಿ, ಕಲ್ಲು ಹೊಡಿತೀರಾ, ಹೊಡ್ಕೊಳ್ಳಿ, ನೀವೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ ಭೂಮಿಯನ್ನ ನಾನು ಕಿತ್ಕೊಳ್ಳದೆ ಬಿಡಲ್ಲ, ನಿಮ್ ಭೂಮಿ ಕಿತ್ಕೊಂಡು ನಾನು ಅಲ್ಲಿ ಟೌನ್ಶಿಪ್ ಮಾಡದೆ ಬಿಡಲ್ಲ ಅನ್ನುವಂತಹ ಒಂದು ದುರಹಂಕಾರದ ದರ್ಪದ ಮಾತನ್ನ ಹೇಳ್ಕೊಂಡೇ ಬಂದ್ರು. ಇವತ್ತು ಕರ್ನಾಟಕ ಸಮಿತಿ ಪಕ್ಷದ 100 ಜನ, 1000 ಸೈನಿಕರು ನಾವು 100 ವಾಹನಗಳಲ್ಲಿ ಬಿಡದಿಗೆ ಹೋಗಿ ಬಿಡದಿಯಲ್ಲಿ ಪ್ರತಿಭಟನೆ ಮಾಡಿ ರೈತರ ಪರವಾಗಿ ನಾವು ಇದ್ದೀವಿ ಅನ್ನುವಂತ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತ KRS ಪಕ್ಷದ ಸೈನಿಕರ ಮೇಲೆ, KRS ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿ ಕೃಷ್ಣಾರೆಡ್ಡಿ ಅವರ ಮೇಲೆ, ಹಾಗೆ ಅಲ್ಲಿ ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ರೈತರನ್ನು ಸೇರಿದಂತೆ ಹಲವಾರು ಜನರ ಮೇಲೆ
6ನೇ ತಾರೀಕು ಏನು KRS ಪಕ್ಷದ ಜಾಥಾ ನಡೀತು, ಆ ಜಾಥಾದಲ್ಲಿ ಪಾಲ್ಗೊಂಡಂತಹ ಹಲವಾರು ಜನರ ಮೇಲೆ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಅವರು ರಾಜಕಾರಣಿಗಳು ಮತ್ತೆ ತಮ್ಮನ್ನ ಆಳ್ತಾ ಇರುವಂತ ಜನ ಏನ್ ಹೇಳ್ತಾರೋ ಅವ್ರಿಗೆ ಸಂಬಳಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅವರು ಸುಮ್ಮನೆ ಕಾಲಲ್ಲಿ ತೋರಿಸಿದನ್ನ ಪಾಪ ಇವರು ಬಾಯಲ್ಲಿ ನಾಲ್ಗೆಲ್ಲ ನೆಕ್ಕೊಂಡು ಬಂದ್ಬಿಡ್ತಾರೆ. ಆ ತರದ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದೇ ಸಾಮಾನ್ಯ ಜನರು ಕೇಳಿದ್ರೆ ಮಾತ್ರ ಪಾಪ ಅವ್ರಿಗೆ ತಗೊಳ್ಳೋ ಸಂಬಳದಲ್ಲಿ 4 ಕಾಣಿಗೂ ಕೆಲಸನ ಸಾಮಾನ್ಯ ಜನರಿಗೆ ಮಾಡಲ್ಲ. ಆದ್ರೆ ಸಂಬಳಕ್ಕಿಂತ 100 ಪಟ್ಟು ಕೆಲಸವನ್ನ ಇವತ್ತು ರಾಜಕಾರಣಿಗಳಿಗೆ ಮಾಡ್ತಾರೆ ಅನ್ನೋದನ್ನ ಬಿಡದಿ ಪೊಲೀಸರು ಸಾಬೀತು ಮಾಡಿದ್ದಾರೆ. ನಾವು ಶಾಂತಿಯುತವಾಗಿ ಹೋಗಿ ಯಾರಿಗೂ ತೊಂದರೆ ಆಗದಂಗೆ ನಮ್ಮ ಹೋರಾಟವನ್ನ ಜಾಥಾವನ್ನ ನಾವು ಮಾಡಿಕೊಂಡು ಬಂದ್ರೆ 2 ಕೇಸ್ಗಳನ್ನ ಇವತ್ತು ನಮ್ಮ ಪಕ್ಷದ ಗೌರವಾಧ್ಯಕ್ಷರು ಸೇರಿದಂಗೆ ಹಲವಾರು ಜನ ಮುಖಂಡರ ಮೇಲೆ ಕೇಸ್ ಮಾಡಿದ್ದಾರೆ. ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಏನ್ ಅನ್ಕೊಂಡಿದ್ದಾರೆ ಇವತ್ತು DK ಶಿವಕುಮಾರ್ ಅವರು? ಇದೇನ ಆಡಳಿತ? ಇದೇನ ರಾಜ್ಯಭಾರ? ಯಾರಿಗೋಸ್ಕರ ಸ್ವಾಮಿ? ಒಂದು ದೇಶ, ಒಂದು ನಾಡು, ಒಂದು ರಾಜ್ಯ ಅಂತ ಅಂದ್ರೆ ನೀವು ಇಲ್ಲೇ ಜನರಿಗೋಸ್ಕರ ನೀವು ಕೆಲಸ ಮಾಡಬೇಕಾಗಿರೋದು. ಈ ರಾಜ್ಯದ ಜನಪರವಾಗಿ ನೀವು ಕೆಲಸ ಮಾಡಬೇಕಾಗಿರೋದು. ಈ ರಾಜ್ಯದ ರೈತರ ಪರವಾಗಿ ಕೆಲಸ ಮಾಡಬೇಕಾಗಿರೋದು. ಈ ರಾಜ್ಯದ ಎಲ್ಲ ವರ್ಗದ ಜನರ ಹಿತಕ್ಕಾಗಿ ಕೆಲಸ ಮಾಡಬೇಕೇ ಹೊರತು ನೀವು ಯಾವುದೋ ದುಡ್ಡಿರುವಂತ ಜನರ, ಅದು ಬಂಡವಾಳ ಇರುವಂತ ಜನರು ಮಾಡುವಂತ ಕೆಲಸಗಳಿಗೆ, ಬಂಡವಾಳ ಇರುವಂತ ಜನರು ಮಾಡುವಂತ ಯೋಜನೆಗಳಿಗಷ್ಟೇ ಪ್ರೋತ್ಸಾಹ ಮತ್ತೆ ಕೆಲಸ ಮಾಡೋದಕ್ಕಲ್ಲ ಸ್ವಾಮಿ ನೀವು ಮುಖ್ಯಮಂತ್ರಿ ಆಗಿರೋದು. ಬಿಡದಿಯ ರೈತರು ಕೇಳ್ತಾ ಇರುವಂತದ್ದು ಅವ್ರ ಹಕ್ಕು. ಜಮೀನನ್ನ ಉಳಿಸ್ಕೊಳ್ಳುವಂಥದ್ದು ಅವ್ರ ಹಕ್ಕು. ಉಳಿಸ್ಕೊತಾರೆ. ಈ ಹೋರಾಟವನ್ನ ಗೆಲ್ತಾರೆ ಅವರು ಬಿಡದಿಯ ರೈತರು, ಅದರಲ್ಲೇನು ಡೌಟೇ ಇಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು ಮುಖ್ಯಮಂತ್ರಿಗಳಾಗಿ? ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ, ಏನು ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪಾಕೆಟ್ ಅಲ್ಲಿ, ಜೇಬಲ್ಲಿ, ತಲೆ ಮೇಲೆಲ್ಲ ಸಂವಿಧಾನದ ಬುಕ್ ಇಟ್ಕೊಂಡು ನಾವು ಸಂವಿಧಾನವನ್ನ ಕಾಪಾಡ್ತಾ ಇದ್ದೀನಿ, ಇನ್ಯಾವುದೋ ಬೇರೆ ಪಕ್ಷದವರು ಇಡೀ ಸಂವಿಧಾನವನ್ನ ನಾಶ ಮಾಡೋದು ಕೊಟ್ಬಿಟ್ಟಿದ್ದಾರೆ, ಈ ಸಂವಿಧಾನವನ್ನ ಕಾಪಾಡುವಂತಹ ಜನರು ನಾವೇನೆ, ಸಂವಿಧಾನಕ್ಕೆ ದಿಕ್ಕು ನಾವೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಅಷ್ಟಕ್ಕೂ ಇಂಥ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳ ಹಿಂದೆ ಇರುವಂತಹ ರಹಸ್ಯ ಆದ್ರೂ ಏನು? ಯಾಕೆ ಇಷ್ಟೊಂದು ಇವರಿಗೆ ಹಠ? ಯಾಕೆ ಇದನ್ನ ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ ಅನ್ನುವಂತ ಒಂದು ನಿಲುವಲ್ಲಿ ಇವತ್ತು DK ಶಿವಕುಮಾರ್ ಅವರು ನಿಂತಿದ್ದಾರೆ. ನಮ್ಮೆಲ್ರಿಗೂ ಒಂದು ಡೌಟ್ ಬರುತ್ತೆ ಇಲ್ಲಿ. ಇಂಥ DK ಶಿವಕುಮಾರ್ ಅವರ ಇಂಥ ಹಠಮಾರಿತನದ, ನಾನು ಅಲ್ಲಿ ಟೌನ್ಶಿಪ್ ಅನ್ನ ಮಾಡ್ತೀನಿ ಅನ್ನುವಂತ ಹಠಮಾರಿತನದ ಧೋರಣೆ, ನಿಲುವು ಏನಿದೆ, ಈ ನಿಲುವನ್ನ ನೋಡಿದಾಗ ಎಂತವ್ರಿಗೂ ಒಂದು ಅನುಮಾನ ಬರುತ್ತೆ. ಇವತ್ತು ನೋಡಿ, ಅಲ್ಲೊಂದು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು, 26,000 ಕೋಟಿ ರೂಪಾಯಿಗಳ ಒಂದು ಟೌನ್ಶಿಪ್ ನಿರ್ಮಾಣ ಮಾಡುವಂತ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರಿಗೆ ಕೊಡೋದು, ರೈತರಿಗೆ ಕೊಡ್ತಕ್ಕಂತ ಏನು ಭೂಸ್ವಾಧೀನ ಮಾಡ್ಕೊಂಡ್ಮೇಲೆ ಅವ್ರಿಗೆ ಕೊಡುವಂತ ಭೂಮಿ ಕೊಡುವಂತ ಬೆಲೆ, ಇವೆಲ್ಲವೂ ಸೇರಿ ಸುಮಾರು 50-60 ಸಾವಿರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದು. ಏನಿಲ್ಲ ಅಂತ ಅಂದ್ರು ಇವತ್ತು DK ಶಿವಕುಮಾರ್ ಅವರಿಗೆ ಮತ್ತೆ ಈ ಪ್ರಾಜೆಕ್ಟ್ ನ ಮಾಡ್ತಾ ಇರುವಂತಹ ರಾಜಕಾರಣಿಗಳು ಯಾರಿದ್ದಾರೆ, ಅಧಿಕಾರದಲ್ಲಿರುವಂತವ್ರು ಯಾರಿದ್ದಾರೆ, ಏನಿಲ್ಲ ಅಂತ ನಮ್ಮ ಭಾರತ ದೇಶದಲ್ಲಿ ನಡೆಯುವಂತಹ ಜನರಲ್ ಆಗಿ ಏನು ಯೂಶುವಲ್ ಆಗಿ ನಡೆಯುವಂತಹ ಒಂದು ಪ್ರಮಾಣ ಏನಿದೆ 30% ಅಂತ ಅನ್ಕೊಂಡ್ರು ಇವತ್ತು 15,000 ಕೋಟಿ ರೂಪಾಯಿಗಳು ನೇರವಾಗಿ ಅಧಿಕಾರ ನಡೆಸ್ತಾ ಇರುವಂತವರ ಜೇಬಿಗೆ ಹೋಗಿ ಬೀಳುತ್ತೆ. ಬಿಡದಿಯ ಟೌನ್ಶಿಪ್ ಇವತ್ತು 15,000-20,000 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಗಳ ಒಂದು ಏನು ಲಾಭದ ಒಂದು ಯೋಜನೆಯಾಗಿ ಇವತ್ತು ಅವರಿಗೆ ಕಾಣ್ತಾ ಇದೆ. ಹಾಗಾಗಿ ಇಂತಹ ಒಂದು ಬೃಹತ್ ಪ್ರಮಾಣದ ಲಾಭ ಬರುವಂತಹ ಯೋಜನೆಯನ್ನ ಇವತ್ತು DK ಶಿವಕುಮಾರ್ ಬಿಡೋದಿಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ನಮ್ಮೆಲ್ರಿಗೂ ಒಂದು ರೀತಿಯಲ್ಲಿ ಅನ್ನಿಸ್ತಾ ಇರುವಂತದ್ದು, ಸಾಮಾನ್ಯ ಜನರು ಮಾತಾಡ್ತಾ ಇರುವಂತದ್ದು. ಏನೇ ಆಗ್ಲಿ ಸ್ವಾಮಿ, DK ಶಿವಕುಮಾರ್ ಅವರೇ, ನೀವು ಈ ತರಕ್ಕೆ ರೌಡಿಸಂ ಮಾಡಿ, ಗೂಂಡಾಗಿರಿ ಮಾಡಿ, ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನೀವು ಆಡಳಿತ ಮಾಡಬಹುದು, ನಾನು ಜನಪ್ರಿಯತೆಯನ್ನ ಗಳಿಸಬಹುದು ಅಂತ ಅಂದ್ರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ನಿಮ್ಮ ಗೂಂಡಾಗಿರಿ ನಡೆಯೋಲ್ಲ. ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು. ನೀವೆಲ್ಲೋ ಕನಕಪುರದಲ್ಲಿ ನಡೆಸ್ತೇನೆ, ನಾನು ಇನ್ನೆಲ್ಲೋ ನಡೆಸ್ತೇನೆ ಅಂತ ಅಂದ್ರೆ ಇಡೀ ರಾಜ್ಯದಲ್ಲಿ ನನ್ನ ಗೂಂಡಾಗಿರಿ ಸಂಸ್ಕೃತಿಯನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ, ಚಾಲೂ ಮಾಡ್ತೀನಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಜನರ ವಿಶ್ವಾಸವನ್ನ ಗಳಿಸಿಕೊಂಡಿದೆ. ಜನರು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ ಒಂದು ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ದುರಾಡಳಿತ, ಇಂತಹ ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲದಕ್ಕೂ ಕಡೆಗಾಣಿಸುವಂತ ಶಕ್ತಿ ಇರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಕ್ಕೆ ಅಂತ ಹೇಳಿ ಜನ ಇವತ್ತು ನಂಬಿಕೊಂಡಿದ್ದಾರೆ. ಹಾಗಾಗಿ ಜನ ಇವತ್ತು ಹೋರಾಟಗಳಿಗೆ KRS ಪಕ್ಷವನ್ನ ಕರೀತಾ ಇದ್ದಾರೆ, ಆಹ್ವಾನಿಸ್ತಾ ಇದ್ದಾರೆ, ಸಹಕಾರವನ್ನ ಕೇಳ್ತಾ ಇದ್ದಾರೆ. ನೀವು ಇಂಥ KRS ಪಕ್ಷದ ಸೈನಿಕರನ್ನ ಈಗಾಗಲೇ ನಮ್ಮ ಮೇಲೆ ಸ್ವಾಮಿ 100 ಕೇಸ್ಗಳಿದ್ದಾವೆ.
ನೂರಾರು ಕೇಸ್ಗಳು ನಮ್ಮ ಮೇಲೆ ಬಿದ್ರು ನಾವು ಇವತ್ತು ಧೃತಿಗೆಡದೆ ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ. ಹಾಗಾಗಿ ನೀವೇನು ಪೊಲೀಸರನ್ನು ಕರೆಸಿ ಕೇಸ್ ಹಾಕ್ಸ್ಬಿಟ್ರೆ ಎದುರುಕೊಂಡು ಹೋಗ್ಬಿಟ್ಟು ಮನೆಗೆ ಬಚ್ಚಿಕೊಂಡ್ಬಿಡು ಅಂತ ಜನ KRS ಪಕ್ಷದ ಸೈನಿಕರು ಅಲ್ಲ. ಆದ್ರೆ ನಾವು ನಿಮ್ಮ ಮುಖವಾಡವನ್ನ ಬಯಲು ಮಾಡ್ತೀವಿ. DK ಶಿವಕುಮಾರ್ ಅವರೇ, ನೀವು ಯಾವ ಕಾರಣಕ್ಕಾಗಿ ಯೋಜನೆಯನ್ನ ಮಾಡೇ ತೀರ್ತೀನಿ ಅಂತ ಹೊರಟಿದ್ದೀರಾ? ಅದರ ಹಿಂದಿನ ರಹಸ್ಯ ಏನು, ಅದರ ಹಿಂದಿನ ನಿಜವಾದ ಕಾರಣ ಏನು ಅನ್ನೋದನ್ನ ಇಡೀ ರಾಜ್ಯದ ಜನರ ಮುಂದೆ ನಾವು ಬಯಲು ಮಾಡ್ತೀವಿ. ನಿಮ್ಮ ಮುಖವಾಡವನ್ನ ಅನ್ನೋದನ್ನ ತಾವು ಮರಿಬಾರ್ದು. ರಾಜ್ಯದ ಜನ ಇವನ್ನೆಲ್ಲ ಗಮನಿಸ್ತಾ ಇರುವಂತವ್ರು, ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಏನ್ ಇವತ್ತು DK ಶಿವಕುಮಾರ್ ಅವರು ನ್ಯಾಯಯುತವಾಗಿ ನಾವು ಪ್ರತಿಭಟನೆ ಮಾಡುವಂತ ನಮ್ಮ ಹಕ್ಕನ್ನ ಬಳಸಿ ನಾವು ಅಲ್ಲಿ ಜಾಥಾ ಮಾಡಿದ್ರೆ, ರೈತರಿಗೆ ಬೆಂಬಲವಾಗಿ ಹೋರಾಟವನ್ನ ರೂಪಿಸಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಇವರು ಅಂತ ಅಂದ್ರೆ ಯಾರು ಬಿಡದಿ ಬರಬಾರ್ದು, ಯಾರು ಆ ರೈತರ ಪರವಾಗಿ ನಿಲ್ಬಾರ್ದು, ಯಾರು ಆ ರೈತರ ಪರವಾಗಿ ಮಾತಾಡಬಾರ್ದು, ಯಾರು DK ಶಿವಕುಮಾರ್ ವಿರುದ್ಧ ಧ್ವನಿ ಎತ್ತಬಾರ್ದು. ಧ್ವನಿ ಎತ್ತೀರಾ ಟಿಸ್ಕು ಅಂತ, ನೀವು ಧ್ವನಿ ಎತ್ತಿದ್ದೀರಾ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅನ್ನುವಂತ ರೀತಿನಲ್ಲಿ ಇವತ್ತು DK ಶಿವಕುಮಾರ್ ಅವರು ನಡ್ಕೋತಾ ಇದ್ದಾರೆ. ರಾಜ್ಯದ ಜನ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು, ಗಮನಿಸಬೇಕು. ಎಂತ ಮುಖ್ಯಮಂತ್ರಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ನಾನಾಗ್ಲೇ ಹೇಳ್ದಂಗೆ ಇವತ್ತು ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಆಗ್ಲಿ, ಇನ್ಯಾವುದೋ ಜಿಲ್ಲಾಧಿಕಾರಿಗಳಾಗಿರ್ಲಿ, ಇನ್ಯಾರು ಆಗ್ಲಿ, ಇಡೀ ಆಡಳಿತ ವ್ಯವಸ್ಥೆ ಇವತ್ತು ಅಧಿಕಾರದಲ್ಲಿರುವಂತವರ ಗುಲಾಮಗಿರಿ ಚಾಕ್ರಿಯನ್ನ ಮಾಡ್ಕೊಂಡು ಬಿದ್ದಿರುತ್ತೆ. ಅವ್ರಿಗೆ ನ್ಯಾಯ ಅನ್ಯಾಯದ ಪರಿವೇ ಇಲ್ಲ. ಇವತ್ತು ಅವ್ರ ಬಾಸ್ ಏನ್ ಹೇಳ್ತಾರೋ ಅದನ್ನ ಮಾಡೋದಷ್ಟೇ ಈ ಪೊಲೀಸರು ಅಥವಾ ಜಿಲ್ಲಾಧಿಕಾರಿಗಳ ಕೆಲಸ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಇವೆಲ್ಲವನ್ನ ಏನು ಸರಿದಾರಿಗೆ ತರಬೇಕು, ಒಳ್ಳೆ ಆಡಳಿತ ವ್ಯವಸ್ಥೆಯನ್ನು ತರಬೇಕು, ಪಾರದರ್ಶಕವಾದಂತಹ ಆಡಳಿತ ವ್ಯವಸ್ಥೆಯನ್ನು ತರಬೇಕು, ಈ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಜನ ಇವತ್ತು ನಮ್ಮ ಮೇಲೆ ಭರವಸೆಯನ್ನ ವಿಶ್ವಾಸವನ್ನ ಇಟ್ಟು ತಾವೆಲ್ಲರನ್ನು ಬೆಂಬಲಿಸ್ತಾ ಇದ್ದೀರಾ. ತಮ್ಮ ಬೆಂಬಲವನ್ನ, ತಮ್ಮ ಏನು ಸಹಕಾರವನ್ನ ತಾವೆಲ್ಲರನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಂಡು ಇವತ್ತೇನು DK ಶಿವಕುಮಾರ್ ಅವರು KRS ಪಕ್ಷದ ಸೈನಿಕರ ಮೇಲೆ ಸುಳ್ಳು ಕೇಸುಗಳನ್ನ ದಾಖಲಿಸಿದ್ದಾರೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅವರು ಬೆಲೆ ತರುವಂತಹ ದಿನಗಳು ಬಂದೇ ಬರ್ತವೆ. ಮತ್ತೆ ಆ ದಿನಗಳು ದೂರ ಇಲ್ಲ. DK ಶಿವಕುಮಾರ್ ಅವರೇ, ನೀವು ಇವತ್ತೇನು ಬಿಡದಿ ಪೊಲೀಸರ ಮುಖಾಂತರ ಸುಳ್ಳು ಕೇಸುಗಳನ್ನ KRS ಪಕ್ಷದವರ ಮೇಲೆ ಹಾಕ್ಸಿದ್ದೀರಾ, KRS ಪಕ್ಷದ ಗೌರವಾಧ್ಯಕ್ಷರ ಮೇಲೆ ನೀವು ಸುಳ್ಳು ಕೇಸನ್ನ ಮಾಡಿಸಿದ್ದೀರಾ, ಅದಕ್ಕೆ ಬೆಲೆ ತರುವಂತಹ ಕಾಲ ದೂರ ಇಲ್ಲ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಳಿದಂತೆ ರಾಜ್ಯದ ಜನರು KRS ಪಕ್ಷದ ಹೋರಾಟವನ್ನ ಬೆಂಬಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.